ಹಾಗಾದ್ರೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ವಾ? ಆರ್ಎಸ್ಎಸ್ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸ್ತೀವಿ ಅಂತ ಮತ್ತೆ ಹೊಸದಾಗಿ ಅರ್ಜಿಯನ್ನ ಹಾಕಿತ್ತು. ಅದಕ್ಕೆ ಶಾಂತಿ ಸಭೆಯನ್ನು ಕೂಡ ನಡೆಸಲಾಗ್ತಾ ಇತ್ತು ಇವತ್ತು. ಹಾಗಾದ್ರೆ ಏನು ಸಮಸ್ಯೆ ಇಲ್ವಾ? ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಯುತ್ತಾ ನವೆಂಬರ್ 2ನೇ ತಾರೀಕು? ಈಗ ಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟಿರೋದ್ರಿಂದ, ಸರ್ಕಾರದ ನಿರ್ಬಂಧವನ್ನ ತೆರವುಗೊಳಿಸಿರೋದ್ರಿಂದ ಚಿತ್ತಾಪುರದಲ್ಲಿ ಏನಾಗುತ್ತೆ ಹಾಗಾದ್ರೆ? ಧಾರವಾಡ ಹೈಕೋರ್ಟ್ನಿಂದ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ತರಲಾಗಿದೆ. ಆರ್ಎಸ್ಎಸ್ ಹಾಗೂ ರಾಜ್ಯ ಸರ್ಕಾರ ಫೈಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಉಂಟಾಗಿರ್ತಕ್ಕಂಥದ್ದು. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಜಾಗದಲ್ಲಿ ನಿರ್ಬಂಧವನ್ನು ಹೇರಲಾಗಿತ್ತು, ಅದನ್ನ ಇದೀಗ ತೆರವುಗೊಳಿಸಲಾಗಿದೆ. ಹಿರಿಯ ವಕೀಲರಾಗಿರ್ತಕ್ಕಂಥ ಅಮೃತೇಶ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಅಮೃತೇಶ್ ಅವರೇ. ನಮಸ್ಕಾರ, ಹೇಳಿ. ಅಮೃತೇಶ್ ಅವರೇ, ಇದೀಗ ಈ ಒಂದು ಪ್ರಿಯಾಂಕ್ ಖರ್ಗೆ ಅವರು ಲೆಟರ್ ಬರೆದ್ರು ಅಂತ ಸರ್ಕಾರ ಒಂದು ಕಾನೂನನ್ನ ತರೋದಕ್ಕೆ ಹೊರಟಿತ್ತು. ಸರ್ಕಾರಿ ಜಾಗದಲ್ಲಿ ಖಾಸಗಿಯವರು ಕಾರ್ಯಕ್ರಮಗಳನ್ನ ಮಾಡುವಂಥದ್ದು, ಪಥಸಂಚಲನ ಇವನ್ನೆಲ್ಲ ಮಾಡಬಾರ್ದು ಅಂತ ಈಗ ಕೋರ್ಟ್ ಅದಕ್ಕೆ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ, ಸ್ಟೇ ಕೊಟ್ಟಿದೆ ಅಂತ. ಸೊ ಏನಾಗಬಹುದು ಮುಂದೆ? ಮತ್ತೆ ಇದಕ್ಕೆ ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗುತ್ತಾ ಸರ್ಕಾರ, ಅಥವಾ ಇದು ಏನಾಗಬಹುದು ಆಕ್ಚುಲಿ? ಹೈಯರ್ ಕೋರ್ಟ್ಗೆ ಸರ್ಕಾರ ತನ್ಗೆ ಹಿನ್ನಡೆ ಆಯ್ತು ಅಂತ ಹೋಗೋದಂತೂ ಗ್ಯಾರಂಟಿನೇ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರ ಒಂದು ಸಣ್ಣ ಒಂದು ನೋಟು ಸಿದ್ದರಾಮಯ್ಯನವ್ರಿಗೆ ಬರೆದು ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಸಭೆ ಸಮಾರಂಭ ಮಾಡೋ ಮೊದಲು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳೋದು ತುಂಬಾ ಬಾಲಿಶ. ಬಹಳಷ್ಟು ದಿನಗಳಿಂದ ನಾವು ಬೆಳಗ್ಗೆ ಹೊತ್ತು ಆಟ ಆಡಕ್ಕೆ ಹೋಗ್ತೀವಿ, ವಾಕಿಂಗ್ ಹೋಗ್ತೀವಿ, ಎಲ್ಲವೂ ಮಾಡ್ತೀವಿ. ಹಾಗೇನೆ RSS ಅವರು ತಮ್ಮ ಮಾರ್ಚ್ 1 ಇಲ್ಲ ಅಂದ್ರೆ ಒಂದು ವ್ಯಾಯಾಮ ಮಾಡ್ತಿದ್ರು. ಅದೇನೋ ಅದು ಹರಿಯೋ ನದಿಗೆ ನೀರು ಕುಡಿಕೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ ಹೇಳೋಂತ ಒಂದು ವಿಚಾರ. ಖರ್ಗೆ ಅವ್ರಿಗೆ ಬೇಕಾದಷ್ಟು ಕೆಲಸ ಇದೆ, 5 ಖಾತೆಗಳಿದೆ. ಇವತ್ತು ಖರ್ಗೆ ಅವ್ರಿಗೆ ಅದ್ಯಾರು ಅಸ್ಸಾಂನ CM ಚೆನ್ನಾಗಿ ಇದು ಮಾಡಿದ್ದಾರೆ. ಅಸ್ಸಾಮಿಗಳು ಹೇಗೆ ಏನು ಅಂತ ಹೇಳೋದ್ರ ಬಗ್ಗೆ ಏನೋ ಒಂದು ಕ್ರಿಟಿಕ್ ಮಾಡಿದೆ. ಅಂದ್ರೆ ಮೈ ಮೇಲೆ ಹೇಳ್ಕೊಳ್ಳೋಂಥ ಕೆಲಸ ಇದೆ. ಖರ್ಗೆ ಅವರು ಅಸ್ಸಾಮಿಗಳಿಗೆ ಯಾವ ಅರ್ಹತೆ ಇದೆ ಅಂತ ಕೇಳಿದ್ರು. ಹಾಗೇನೆ ನಾನು ಕೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮಿನಿಸ್ಟರ್ ಆಗೋಕ್ಕೆ ಯಾವ ಅರ್ಹತೆ ಇದೆ? ಅವರ ಅಪ್ಪ ಇದು AICC ಅಧ್ಯಕ್ಷರು ಅಂತ ಹೇಳ್ಕೊಂಡು ಮಾಡಿದಾರ? ಅಲ್ಲ, ಅವರ 5 ಖಾತೆಯಲ್ಲಿ ಅವ್ರು ಏನಾದ್ರು ಪರಿಣಿತರು ಹೇಳಿ. ಅದರಿಂದ ಇವತ್ತು ನ್ಯಾಯಾಲಯ ಏನು ಸ್ಟೇ ಕೊಟ್ಟಿದೆ ಅದು ಕರೆಕ್ಟ್ ಆಗಿದೆ, ಸಮಂಜಸವಾಗಿದೆ. ಅಮೃತೇಶ್ ಅವರ, ಈಗ ಚಿತ್ತಾಪುರದಲ್ಲಿ ಹಾಗಾದ್ರೆ ಏನಾಗ್ಬೋದು? ಮತ್ತೆ ಜಿಲ್ಲಾಡಳಿತ ಏನಾದ್ರೂ ಅಬ್ಜೆಕ್ಷನ್ ಮಾಡೋ ಸಾಧ್ಯತೆಗಳಿದೆಯಾ? ಬಿಕಾಸ್ ಬೇರೆ ಬೇರೆ ಸಂಘಟನೆಗಳ ಮೂಲಕ ಅಬ್ಜೆಕ್ಷನ್ ಮಾಡಿಸ್ತಾರೆ ಅನ್ನುವಂಥದ್ದು ಪ್ರಭಾವಶಾಲಿಗಳು. ಈಗ ಮತ್ತೆ ಅಲ್ಲಿ ನಮಗೂ ಪರ್ಮಿಷನ್ ಕೊಡಿ ಅಂತ ಬೇರೆ ಕಾಣಿಸ್ತದೆ ನೋಡಿ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ RSS ದಶಮಾನೋತ್ಸವ ನಡೀತಾ ಇದೆ, ಹೌದಾ? ಆದ್ರೆ ಚಿತ್ತಾಪುರ ಒಂದರಲ್ಲೇ ಆಗಬಾರ್ದು ಅಂತ ಹೇಳಿದ್ರೆ ಇದು ಎಂತಹ ಒಂದು ಇದು ಅಂದ್ರೆ ಅವರ ಒಂದು ವರ್ತನೆಯನ್ನು ತೋರಿಸ್ತದೆ. ಅದಕ್ಕಾಗಿ ಅದೊಂದು ಜೈ ಭೀಮ ಆರ್ಮಿ ಅಂತೆ, ಇನ್ನೊಂದು ಇದಂತೆ, ಅವ್ರ ಕಡೆಯಿಂದ ನಾವು ಸಹ ಅವತ್ತೇ ಮಾಡ್ತೀವಿ ಅಂತ. ಆಯ್ತಪ್ಪ, ನೀವು ಮಾಡೋದು ಬೇಡ, ನೀವು ಮಾಡ್ಕರಿ ಅವತ್ತು, ನೆಕ್ಸ್ಟ್ ಡೇ ನಮಗೆ ಕೊಡ್ರಿ ಅಂದ್ರೆ ಅವತ್ತು ನಮಗೆ ಕೊಡ್ರಿ ಅಂತ ಹೇಳ್ತೀವಿ. ಅಂದ್ರೆ ನಾಚಿಕೆ ಆಗ್ಬೇಕು ಇವ್ರಿಗೆ, ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು. ಇನ್ನೊಬ್ಬನ ಹುಟ್ಟು ಹಾಕಿ ಅದ್ರ ವಿರುದ್ಧ ನಿಲ್ಲಿಸ್ತಾರಲ್ಲ ಇವರಿಗೆ. RSS ಅದರ ನೀತಿ ನಿಯಮಗಳು ಹೇಗಿದೆ, ಅಲ್ಲಿಯ ಪದ್ಧತಿಗಳೇನು ಇದೆ ಅಂತ ಒಂದ್ಸರಿ RSS ಇದಕ್ಕೆ ಹೋಗಿ ಬರಲಿ ಸಾಕೆಗೆ, ಅವಾಗ ಇವ್ರಿಗೆ ಗೊತ್ತಾಗುತ್ತೆ. ಆ ದಂಡಕ್ಕೆ ದೊಣ್ಣೆ ಅಂತಾನೆ ಯಾವ ಮಿನಿಸ್ಟ್ರಿ ಇವರು? ಆರಂಭಿಸಕ್ಕೆ ದೊಣ್ಣೆ ಬರುತ್ತೇನ್ರಿ? ಆ ದಂಡಕ್ಕೆ ಅದಕ್ಕಾದಂಥ ಪ್ರಾಮುಖ್ಯತೆ ಇದೆ. ಅದನ್ನ ಬಿಟ್ಟು ಇವರು ಏನೇನೋ ಹೇಳಲಿಕ್ಕೆ ಹೋಗ್ತಾರೆ. ಇವ್ರು ಮಾಡೋದೆಲ್ಲ ಅಂತ ಕೆಲಸಗಳೇ. ಇಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತಾಡೋ ಅಂತ ಹೇಳೋದು ಬಿಟ್ಟು ಅಲ್ಲಿ ಗ್ರೌಂಡಲ್ಲಿ ಇದು ಮಾಡಬೇಡಿ, ಅದು ಮಾಡಬೇಡಿ ಅಂತ ಹೇಳೋಂಥದ್ದು ನಿಜವಾಗ್ಲೂ ಇದು ಚಿತ್ತಾಪುರದಲ್ಲಿ ಯಾವುದೇ ಕಾರಣಕ್ಕೂ ಸಹ RSS ಅವರು ದಶಮಾನೋತ್ಸವ ಮಾಡೇ ಮಾಡ್ತಾರೆ. ಓಕೆ ಅಮೃತೇಶ್ ಅವರೇ, ಇನ್ನೊಂದು ಅಬ್ಜೆಕ್ಷನ್ ಎತ್ತುತ್ತಾ ಇದ್ರು, ಜೈ ಭೀಮ್ ಆರ್ಮಿ ಅವರು ಎತ್ತುತ್ತಾ ಇದ್ರು, RSS ನೋಂದಾಯಿತ ಸಂಘಟನೆ ಅಲ್ಲ, ಅದು ಸಂವಿಧಾನಕ್ಕೆ ಕೇರ್ ಮಾಡಲ್ಲ, ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ಳಲ್ಲ, ಹಾಗಾಗಿ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಏನ್ ಹೇಳಕ್ ಬಯಸ್ತೀರಿ? ಕಾನೂನು ಏನ್ ಹೇಳುತ್ತೆ?
ಬ್ಯಾನ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟಿನ ಇದು. ಹೋಮ್ ಡಿಪಾರ್ಟ್ಮೆಂಟಿನವರು ರಿಪೋರ್ಟ್ ಕೊಟ್ಟ ಮೇಲೆ ಮಾಡಬೇಕು. ಈ ಜೈ ಭೀಮ್ ಅಂತ ಒಂದು ಸಣ್ಣ ಎಲ್ಲ ಪುಟ್ಕೋಸಿ ಇವತ್ತು ನಿನ್ನೆ ಮೊನ್ನೆ ಹುಟ್ಕೊಂಡಿರೋಂಥ ಸಂಸ್ಥೆ ಒಂದು ಲೆಟರ್ ಕೊಟ್ಟುಬಿಟ್ರೆ ಬ್ಯಾನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆದಂಥ ಒಂದು ಪದ್ಧತಿ ಇದೆ. ಕೊಡಲಿ ಅವರು, ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಕೊಡಲಿ, ಐ.ಜಿ ಕೊಡಲಿ, DIG ಕೊಡಲಿ, ಅವ್ರು ಅದ್ರ ಮೇಲೆ ರಿಪೋರ್ಟ್ ಹಾಕಲಿ, ಆಮೇಲೆ ಅಬ್ಜೆಕ್ಷನ್ ಕಾಲ್ ಮಾಡಲಿ. ಅದಕ್ಕೊಂದು ಪ್ರೊಸೆಸ್ ಇದೆ, ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಇರ್ತದೆ. ಏನು ಇವ್ರು ಕೊಟ್ಟ ತಕ್ಷಣ ಇದಾಗಬೇಕು ಅಂತಲ್ಲ. ಇದು ಹೇಗೆ ಅಂದರೆ ಕೋಣ ಇದೈತೆ ಅಂದರೆ ಕೊಟ್ಟಿಗೆ ಕಟ್ಟು ಅಂತ ಹೇಳೋಂಗೆ ಆಗೋದಿಲ್ಲ. ಎಲ್ಲವನ್ನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸಂವಿಧಾನದ ಒಳಗೇನೆ ನಾವು ಫೈಟ್ ಮಾಡ್ತೀವಿ ನಿಜ. ಎಸ್, ಸಂಘಟನೆ ಇದಾಗಿಲ್ಲ ಅಂತ ಹೇಳ್ತಾರೆ ಅವರು, ಏನೋ ನೋಂದಾಯಿತ ಆಗಿಲ್ಲ. ನೋಂದಾಯಿತ ಆಗಲಿಲ್ಲ ಅಂದ್ರೆ ಏನು, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಈ ದೇಶದಲ್ಲಿ ಎಷ್ಟು ಬೇಕಾದರೂ ಇದೆ, ತೋರಿಸ್ತೀನಿ ನಾನು. ಇದರಿಂದ ನೋಂದಾಯಿತ ಇಲ್ಲ ಅಂತ ಹೇಳೋದಕ್ಕೆ ಬ್ಯಾನ್ ಮಾಡೋದು ತಪ್ಪು. ಓಕೆ ಓಕೆ, ಥ್ಯಾಂಕ್ ಯು ಅಮೃತೇಶ್ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ರು. ಹಾಗಾದ್ರೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ RSS ಪಥ ಸಂಚಲನ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ವಾ? RSS ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸ್ತೀವಿ ಅಂತ ಮತ್ತೆ ಹೊಸದಾಗಿ ಅರ್ಜಿಯನ್ನ ಹಾಕಿತ್ತು. ಅದಕ್ಕೆ ಶಾಂತಿ ಸಭೆಯನ್ನು ಕೂಡ ನಡೆಸಲಾಗ್ತಾ ಇತ್ತು ಇವತ್ತು. ಹಾಗಾದ್ರೆ ಏನು ಸಮಸ್ಯೆ ಇಲ್ವಾ? ಚಿತ್ತಾಪುರದಲ್ಲಿ RSS ಪಥ ಸಂಚಲನ ನಡೆಯುತ್ತಾ ನವೆಂಬರ್ 2ನೇ ತಾರೀಕು? ಈಗ ಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿರೋದ್ರಿಂದ, ಸರ್ಕಾರದ ನಿರ್ಬಂಧವನ್ನ ತೆರವುಗೊಳಿಸಿರೋದ್ರಿಂದ ಚಿತ್ತಾಪುರದಲ್ಲಿ ಏನಾಗುತ್ತೆ ಹಾಗಾದ್ರೆ? ಧಾರವಾಡ ಹೈಕೋರ್ಟ್ನಿಂದ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ತರಲಾಗಿದೆ. RSS ಹಾಗೂ ರಾಜ್ಯ ಸರ್ಕಾರ ಫೈಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಉಂಟಾಗಿರ್ತಕ್ಕಂಥದ್ದು. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಜಾಗದಲ್ಲಿ ನಿರ್ಬಂಧವನ್ನು ಹೇರಲಾಗಿತ್ತು, ಅದನ್ನ ಇದೀಗ ತೆರವುಗೊಳಿಸಲಾಗಿದೆ. ಹಿರಿಯ ವಕೀಲರಾಗಿರ್ತಕ್ಕಂಥ ಅಮೃತೇಶ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಅಮೃತೇಶ್ ಅವರೇ. ನಮಸ್ಕಾರ, ಹೇಳಿ. ಅಮೃತೇಶ್ ಅವರೇ, ಇದೀಗ ಈ ಒಂದು ಪ್ರಿಯಾಂಕ್ ಖರ್ಗೆ ಅವರು ಲೆಟರ್ ಬರೆದ್ರು ಅಂತ ಸರ್ಕಾರ ಒಂದು ಕಾನೂನನ್ನ ತರೋದಕ್ಕೆ ಹೊರಟಿತ್ತು. ಸರ್ಕಾರಿ ಜಾಗದಲ್ಲಿ ಖಾಸಗಿಯವರು ಕಾರ್ಯಕ್ರಮಗಳನ್ನ ಮಾಡುವಂಥದ್ದು, ಪಥಸಂಚಲನ ಇವನ್ನೆಲ್ಲ ಮಾಡಬಾರ್ದು ಅಂತ ಈಗ ಕೋರ್ಟ್ ಅದಕ್ಕೆ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ, ಸ್ಟೇ ಕೊಟ್ಟಿದೆ ಅಂತ. ಸೊ ಏನಾಗಬಹುದು ಮುಂದೆ? ಮತ್ತೆ ಇದಕ್ಕೆ ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗುತ್ತಾ ಸರ್ಕಾರ, ಅಥವಾ ಇದು ಏನಾಗಬಹುದು ಆಕ್ಚುಲಿ? ಹೈಯರ್ ಕೋರ್ಟ್ಗೆ ಸರ್ಕಾರ ತನ್ಗೆ ಹಿನ್ನಡೆ ಆಯ್ತು ಅಂತ ಹೋಗೋದಂತೂ ಗ್ಯಾರಂಟಿನೇ. ಆದರೆ ಪ್ರಿಯಾಂಕಾ ಖರ್ಗೆ ಅವರ ಒಂದು ಸಣ್ಣ ಒಂದು ನೋಟು ಸಿದ್ದರಾಮಯ್ಯನವ್ರಿಗೆ ಬರೆದು ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಸಭೆ ಸಮಾರಂಭ ಮಾಡೋ ಮೊದಲು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳೋದು ತುಂಬಾ ಬಾಲಿಶ. ಬಹಳಷ್ಟು ದಿನಗಳಿಂದ ನಾವು ಬೆಳಗ್ಗೆ ಹೊತ್ತು ಆಟ ಆಡಕ್ಕೆ ಹೋಗ್ತೀವಿ, ವಾಕಿಂಗ್ ಹೋಗ್ತೀವಿ, ಎಲ್ಲವೂ ಮಾಡ್ತೀವಿ. ಹಾಗೇನೆ RSS ಅವರು ತಮ್ಮ ಮಾರ್ಚ್ 1 ಇಲ್ಲ ಅಂದ್ರೆ ಒಂದು ವ್ಯಾಯಾಮ ಮಾಡ್ತಿದ್ರು. ಅದೇನೋ ಅದು ಹರಿಯೋ ನದಿಗೆ ನೀರು ಕುಡಿಕೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ ಹೇಳೋಂಥ ಒಂದು ವಿಚಾರ. ಖರ್ಗೆ ಅವ್ರಿಗೆ ಬೇಕಾದಷ್ಟು ಕೆಲಸ ಇದೆ, 5 ಖಾತೆಗಳಿದೆ. ಇವತ್ತು ಖರ್ಗೆ ಅವ್ರಿಗೆ ಅದ್ಯಾರು ಅಸ್ಸಾಂನ CM ಚೆನ್ನಾಗಿ ಇದು ಮಾಡಿದ್ದಾರೆ. ಅಸ್ವಾಮಿಗಳು ಹೇಗೆ ಏನು ಅಂತ ಹೇಳೋದ್ರ ಬಗ್ಗೆ ಏನೋ ಒಂದು ಕ್ರಿಟಿಕ್ ಮಾಡಿದೆ. ಅಂದ್ರೆ ಮೈ ಮೇಲೆ ಹೇಳ್ಕೊಳ್ಳೋಂಥ ಕೆಲಸ ಇದೆ. ಖರ್ಗೆ ಅವರು ಅಸ್ವಾಮಿಗಳಿಗೆ ಯಾವ ಅರ್ಹತೆ ಇದೆ ಅಂತ ಕೇಳಿದ್ರು. ಹಾಗೇನೆ ನಾನು ಕೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮಿನಿಸ್ಟರ್ ಆಗೋಕ್ಕೆ ಯಾವ ಅರ್ಹತೆ ಇದೆ? ಅವರ ಅಪ್ಪ ಇದು AICC ಅಧ್ಯಕ್ಷರು ಅಂತ ಹೇಳ್ಕೊಂಡು ಮಾಡಿದಾರ? ಅಲ್ಲ, ಅವರ 5 ಖಾತೆಯಲ್ಲಿ ಅವ್ರು ಏನಾದ್ರು ಪರಿಣಿತರು ಹೇಳಿ. ಅದರಿಂದ ಇವತ್ತು ನ್ಯಾಯಾಲಯ ಏನು ಸ್ಟೇ ಕೊಟ್ಟಿದೆ ಅದು ಕರೆಕ್ಟ್ ಆಗಿದೆ, ಸಮಂಜಸವಾಗಿದೆ ಅದು. ಆಲ್ರೈಟ್ ಅಮೃತೇಶ್ ಅವರ, ಈಗ ಚಿತ್ತಾಪುರದಲ್ಲಿ ಹಾಗಾದ್ರೆ ಏನಾಗ್ಬೋದು? ಮತ್ತೆ ಜಿಲ್ಲಾಡಳಿತ ಏನಾದ್ರೂ ಅಬ್ಜೆಕ್ಷನ್ ಮಾಡೋ ಸಾಧ್ಯತೆಗಳಿದೆಯಾ? ಬಿಕಾಸ್ ಬೇರೆ ಬೇರೆ ಸಂಘಟನೆಗಳ ಮೂಲಕ ಅಬ್ಜೆಕ್ಷನ್ ಮಾಡಿಸ್ತಾರೆ ಅನ್ನುವಂಥದ್ದು ಪ್ರಭಾವಶಾಲಿಗಳು. ಈಗ ಮತ್ತೆ ಅಲ್ಲಿ ನಮಗೂ ಪರ್ಮಿಷನ್ ಕೊಡಿ ಅಂತ ಬೇರೆ ಕಾಣಿಸ್ತದೆ ನೋಡಿ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ RSSನ ದಶಮಾನೋತ್ಸವ ನಡೀತಾ ಇದೆ, ಹೌದಾ? ಆದ್ರೆ ಚಿತ್ತಾಪುರ ಒಂದರಂತೆ ಆಗಬಾರ್ದು ಅಂತ ಹೇಳಿದ್ರೆ ಇದು ಎಂತಹ ಒಂದು ಇದು ಅಂದ್ರೆ ಅವರ ಒಂದು ವರ್ತನೆಯನ್ನು ತೋರಿಸ್ತದೆ. ಅದಕ್ಕಾಗಿ ಅದೊಂದು ಜೈ ಭೀಮ ಆರ್ಮಿ ಅಂತೆ, ಇನ್ನೊಂದು ಇದಂತೆ, ಅವ್ರ ಕಡೆಯಿಂದ ನಾವು ಸಹ ಅವತ್ತೇ ಮಾಡ್ತೀವಿ ಅಂತ. ಆಯ್ತಪ್ಪ, ನೀವು ಮಾಡೋದು ಬೇಡ, ನೀವು ಮಾಡ್ಕರಿ ಅವತ್ತು, ನೆಕ್ಸ್ಟ್ ಡೇ ನಮಗೆ ಕೊಡ್ರಿ ಅಂದ್ರೆ ಅವತ್ತು ನಮಗೆ ಕೊಡ್ರಿ ಅಂತ ಹೇಳ್ತೀವಿ. ಅಂದ್ರೆ ನಾಚಿಕೆ ಆಗ್ಬೇಕು ಇವ್ರಿಗೆ, ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು. ಇನ್ನೊಬ್ಬನ ಹುಟ್ಟು ಹಾಕಿ ಅದ್ರ ವಿರುದ್ಧ ನಿಲ್ಲಿಸ್ತಾರಲ್ಲ,
ಇವರಿಗೆ RSS ಅದರ ನೀತಿ ನಿಯಮಗಳು ಹೇಗಿದೆ, ಅಲ್ಲಿಯ ಪದ್ಧತಿಗಳೇನು ಇದೆ ಅಂತ ಒಂದ್ಸರಿ RSS ಇದಕ್ಕೆ ಹೋಗಿ ಬರಲಿ ಶಾಖೆಗೆ, ಅವಾಗ ಇವ್ರಿಗೆ ಗೊತ್ತಾಗುತ್ತೆ. ಆ ದಂಡಕ್ಕೆ ದೊಣ್ಣೆ ಅಂತಾನೆ. ಯಾವ ಮಿನಿಸ್ಟ್ರಿ ಇವರು ಆರಂಭಿಸಕ್ಕೆ ದೊಣ್ಣೆ ಬರುತ್ತೇನ್ರಿ? ಆ ದಂಡಕ್ಕೆ ಅದಕ್ಕಾದಂಥ ಪ್ರಾಮುಖ್ಯತೆ ಇದೆ. ಅದನ್ನ ಬಿಟ್ಟು ಇವರು ಏನೇನೋ ಹೇಳಲಿಕ್ಕೆ ಹೋಗ್ತಾರೆ. ಇವ್ರು ಮಾಡೋದೆಲ್ಲ ಅಂತ ಕೆಲಸಗಳೇ. ಇಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತಾಡೋ ಅಂತ ಹೇಳೋದು ಬಿಟ್ಟು ಅಲ್ಲಿ ಗ್ರೌಂಡಲ್ಲಿ ಇದು ಮಾಡಬೇಡಿ ಅದು ಮಾಡಬೇಡಿ ಅಂತ ಹೇಳೋಂಥದ್ದು ನಿಜವಾಗ್ಲೂ ಇದು ಚಿತ್ತಾಪುರದಲ್ಲಿ ಯಾವುದೇ ಕಾರಣಕ್ಕೂ ಸಹ RSS ಅವರು ದಶಮಾನೋತ್ಸವ ಮಾಡೇ ಮಾಡ್ತಾರೆ. ಓಕೆ, ಅಮೃತೇಶ್ ಅವರೇ, ಇನ್ನೊಂದು ಅಬ್ಜೆಕ್ಷನ್ ಎತ್ತುತ್ತಾ ಇದ್ರು, ಜೈ ಭೀಮ್ ಆರ್ಮಿ ಅವರು ಎತ್ತುತ್ತಾ ಇದ್ರು, RSS ನೋಂದಾಯಿತ ಸಂಘಟನೆ ಅಲ್ಲ, ಅದು ಸಂವಿಧಾನಕ್ಕೆ ಕೇರ್ ಮಾಡಲ್ಲ, ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ಳಲ್ಲ, ಹಾಗಾಗಿ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಏನ್ ಹೇಳಕ್ ಬಯಸ್ತೀರಿ? ಕಾನೂನು ಏನ್ ಹೇಳುತ್ತೆ? ಬ್ಯಾನ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟಿನ ಇದು, ಹೋಮ್ ಡಿಪಾರ್ಟ್ಮೆಂಟಿನವರು ರಿಪೋರ್ಟ್ ಕೊಟ್ಟ ಮೇಲೆ ಮಾಡಬೇಕು. ಈ ಜೈ ಭೀಮ್ ಅಂತ ಒಂದು ಸಣ್ಣ ಎಲ್ಲ ಪುಟಗೋಸಿ ಇವತ್ತು ನಿನ್ನೆ ಮೊನ್ನೆ ಹುಟ್ಕೊಂಡಿರೋಂಥ ಸಂಸ್ಥೆ ಒಂದು ಲೆಟರ್ ಕೊಟ್ಟುಬಿಟ್ರೆ ಬ್ಯಾನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆದಂಥ ಒಂದು ಪದ್ಧತಿ ಇದೆ. ಕೊಡಲಿ ಅವರು, ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಕೊಡಲಿ, IG ಕೊಡಲಿ, DIG ಕೊಡಲಿ, ಅವ್ರು ಅದ್ರ ಮೇಲೆ ರಿಪೋರ್ಟ್ ಹಾಕಲಿ, ಆಮೇಲೆ ಅಬ್ಜೆಕ್ಷನ್ ಕಾಲ್ ಮಾಡಲಿ. ಅದಕ್ಕೊಂದು ಪ್ರೊಸೆಸ್ ಇದೆ, ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಇರ್ತದೆ. ಏನು ಇವ್ರು ಕೊಟ್ಟ ತಕ್ಷಣ ಇದಾಗಬೇಕು ಅಂತಲ್ಲ. ಇದು ಹೇಗೆ ಅಂದರೆ ಕೋಣ ಈಜೈತೆ ಅಂದರೆ ಕೊಟ್ಟಿಗೆ ಕಟ್ಟು ಅಂತ ಹೇಳೋಂಗೆ ಆಗೋದಿಲ್ಲ. ಎಲ್ಲವನ್ನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸಂವಿಧಾನದ ಒಳಗೇನೆ ನಾವು ಫೈಟ್ ಮಾಡ್ತೀವಿ ನಿಜ. ಎಸ್, ಸಂಘಟನೆ ಇದಾಗಿಲ್ಲ ಅಂತ ಹೇಳ್ತಾರೆ ಅವರು, ಏನೋ ನೋಂದಾಯಿತ ಆಗಿಲ್ಲ. ನೋಂದಾಯಿತ ಆಗಲಿಲ್ಲ ಅಂದ್ರೆ ಏನು, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಈ ದೇಶದಲ್ಲಿ ಎಷ್ಟು ಬೇಕಾದರೂ ಇದೆ, ತೋರಿಸ್ತೀನಿ ನಾನು. ಇದರಿಂದ ನೋಂದಾಯಿತ ಇಲ್ಲ ಅಂತ ಹೇಳೋದಕ್ಕೆ ಬ್ಯಾನ್ ಮಾಡೋದು ತಪ್ಪು. ಓಕೆ, ಥ್ಯಾಂಕ್ ಯು ಅಮೃತೇಶ್ ಅವರ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ರು.